ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಈ ವಿಡಿಯೋ ನನ್ನ ಪೇಜಿಗೆ ರಿಲೇಟೆಡ್ ಅಲ್ವೇ ಅಲ್ಲ. ಆದ್ರೂ ಯಾಕೆ ಮಾಡ್ತಾ ಇದೀನಿ ಅಂದ್ರೆ ಒಂದು ಸ್ಮಾಲ್ ಅವೇರ್ನೆಸ್ ಅಷ್ಟೇ. ನಾನ್ ಮಾಡಿರೋಂಥ ತಪ್ಪು ನೀವು ಮಾಡಿ ಮೋಸ ಹೋಗ್ಬೇಡಿ ಅಂತ ಅಂದ್ಬಿಟ್ಟು. ಆ, ಜಗತ್ತಲ್ಲಿ ಎಂತೆಂಥ ಜನ ಇರ್ತಾರೆ ಗುರು. ಒಂದೊಂದ್ಸತಿ ಅದನ್ನೇ ಯೋಚನೆ ಮಾಡ್ತಿರ್ತೀನಿ. ನಾನು ಮಾತ್ರ ಯಾಕೆ ಈ ತರ ಇದ್ದೀನಿ, ಬೇರೆಯವರೆಲ್ಲ ಯಾಕೆ ಆ ತರ ಇದ್ದಾರೆ ಅಂತ ಅನ್ಕೊಳ್ತಿರ್ತೀನಿ ನಾನು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಒಂದು ಚಿಕ್ಕ ಸ್ಟೋರಿ ಹೇಳ್ತೀನಿ. ನಾನು ಮೋಸ ಹೋಗಿದ್ದು. ರೀಸೆಂಟ್ ಆಗಿ ನಾನು ಕೆಲಸ ಮಾಡ್ಬೇಕಾದ್ರೆ ನಮ್ಮ ಅಮ್ಮ ಕಾಲ್ ಮಾಡ್ಬಿಟ್ಟು ಪಾರ್ಸೆಲ್ ಬಂದಿದೆ ನಿಂದು ದುಡ್ಡು ಹಾಕು ಅಂತ ಹೇಳಿದ್ರು. ಸೊ ನಾನು ಹಾಕ್ತೆ. 1730 ರುಪೀಸ್ ದುಡ್ಡು ಹಾಕ್ತೆ. ಹಾಕ್ಬಿಟ್ಟು ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡೆ. ಒಂದು 2-3 ಮಿನಿಟ್ಸ್ ಆದ್ಮೇಲೆ ಪುನಃ ನಮ್ಮಮ್ಮ ಕಾಲ್ ಮಾಡ್ಬಿಟ್ಟು ದುಡ್ಡು ಬಂದಿಲ್ಲ, ಎಷ್ಟೊತ್ತು ವೆಯ್ಟ್ ಮಾಡ್ಬೇಕು, ಡೆಲಿವರಿ ಅವ್ರು ನಿಂತಿದ್ದಾರೆ ಹಂಗೆ ಹಿಂಗೆ ಅಂತ ರೈಸ್ ಆದ್ರು. ಹಾಕಿದ್ದೀನಿ ನೋಡಮ್ಮ ಅಂತ ಅಂದೆ. ಇಲ್ಲ ಹಾಕಿಲ್ಲ ಅಂತ ನಮ್ಮಮ್ಮ. ಸೊ ನಂದೇ ಚೆಕ್ ಮಾಡಿದೆ. ಗೂಗಲ್ ಪೇ ಚೆಕ್ ಮಾಡಿದಾಗ ನಮ್ಮ ಅಮ್ಮಂಗೆ ದುಡ್ಡು ಹಾಕಿಲ್ಲ. ಬೇರೆಯವ್ರಿಗೆ ದುಡ್ಡು ಹಾಕ್ಬಿಟ್ಟಿದ್ದೀನಿ. ನನಗೆ ಗೊತ್ತು ನೀವು ಅನ್ಕೊಳ್ತಿರ್ತೀರಾ, ಬೇರೆಯವ್ರಿಗೆ ದುಡ್ಡು ಹಾಕೋ ತನಕ ನಿಮ್ಮ ಬುದ್ಧಿ ಎಲ್ಲೋಗಿತ್ತು ಅಂತ. ಐ ನೋ. ಏನ್ ಮಾಡ್ಲಿ, ನಮ್ಮ ಅಮ್ಮಂದು ಶಶಿಕಲಾ ಹೆಸರು, ನಾನು ದುಡ್ಡು ಹಾಕಿರೋದು ಶಶಿ. ಸೊ ಶಶಿ ಅಂತ ಇರೋದ್ರಿಂದ ಕನ್ಫ್ಯೂಸ್ ಆಗ್ಬಿಟ್ಟು ದುಡ್ಡು ಹಾಕ್ಬಿಟ್ಟಿದ್ದೀನಿ. ಸರಿ ಆಯ್ತು, ಫಸ್ಟ್ ನಮ್ಮ ಅಮ್ಮಂಗೆ ಕ್ಲಿಯರ್ ಮಾಡ್ಬಿಡೋಣ, ಆಮೇಲೆ ಈ ಕಡೆ ಬರೋಣ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮಂಗೆ ದುಡ್ಡು ಹಾಕ್ಬಿಟ್ಟು ನಾನು ಇವ್ರ ಹತ್ರ ಬಂದೆ. ಅಂದ್ರೆ ಇವ್ರ ಗೂಗಲ್ ಪೇ ಮಾಡ್ಬಿಟ್ಟಿದ್ದಲ್ಲ ಮಿಸ್ ಆಗಿ ಅಂದ್ಬಿಟ್ಟು ಅವ್ರಿಗೆ ಮೆಸೇಜ್ ಮಾಡೋಣ ಅಂತ ಗೂಗಲ್ ಪೇ ಓಪನ್ ಮಾಡಿದ್ರೆ ಅವ್ರದಲ್ಲಿ ಮೆಸೇಜ್ ಆಪ್ಷನ್ನೇ ಇಲ್ಲ. ಇದೇನ್ ಗುರು, ಮತ್ತೆ ಇವಾಗ ಹೆಂಗ್ ಗುರು ಇವ್ರನ್ನ ಕೇಳೋದು, ಹೆಂಗ್ ಕಾಂಟ್ಯಾಕ್ಟ್ ಮಾಡೋದು ಅಂತ ನಾನು ಸರಿ ಆಯ್ತು ಬಿಡು ಅಂದ್ಬಿಟ್ಟು 7,730 ಕಳ್ಸಿರೋದಲ್ದೆ ಅದ್ರ ಜೊತೆಗೆ ಇನ್ನ ₹1 ಕಳಿಸ್ತಾ ಅದ್ರಲ್ಲಿ ನೋಟು, ಸರ್ ಇತ್ರ ಮಿಸ್ ಆಗಿ ದುಡ್ಡು ಹಾಕಿದ್ದೀನಿ, ದಯವಿಟ್ಟು ವಾಪಸ್ ಕಳಿಸಿ ಅಂತ. ಇಲ್ಲಿ ನಿಮ್ಗೆ ರೆಕಾರ್ಡ್ ಮಾಡ್ತೀನಿ. ಸ್ಕ್ರೀನ್ ಶಾಟ್ ಅದೆಲ್ಲ ತಗೊಳಕ್ಕಾಗಲ್ಲ ಗೂಗಲ್ ಪೇಲಿ, ಅದಕ್ಕೆ ಇನ್ನೊಂದು ಫೋನಿಂದ ನಾನು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೂ ರೆಸ್ಪಾಂಡ್ ಮಾಡಿಲ್ಲ. ಪುನಃ ಇನ್ನೊಂದ್ಸತಿ ಹಾಕ್ದೆ. ಹಾಕ್ಬೇಕಾದ್ರೆ ನಾನು ಫುಲ್ ಕನ್ಫ್ಯೂಸ್ ಆಗಿದ್ದೆ. ಇವ್ರಿಗೆ ಮೇಲ್ಗಡೆ ನಾನು 250 ರುಪೀಸ್ ಮಾಡಿದ್ದೀನಿ, ಬಟ್ ಅದು ಡಿಕ್ಲೈನ್ಡ್ ಅಂತ ತೋರಿಸ್ತಿದೆ. ಇವ್ರು ಯಾರು ಅಂತ ಅಂದ್ಬಿಟ್ಟು ತುಂಬಾ ಸರ್ತಿ ಯೋಚನೆ ಮಾಡಿದೆ. ಫ್ಲಾಶೇ ಆಗಿಲ್ಲ ನನಗೆ. ಆಮೇಲೆ ಕೂತು ಒಂದು 10 ನಿಮಿಷ ನಿಧಾನಕ್ಕೆ ಯೋಚನೆ ಮಾಡುವಾಗ ಗೊತ್ತಾಯ್ತು. ನಾನು ಐಶು ಒಂದು ವಿಡಿಯೋ ಶೂಟ್ ಮಾಡಿದ್ವಿ ಗೊತ್ತಾ, ಅಲ್ಲಿ ಹೋಗಿದ್ದಲ್ಲ ಸ್ಪಾಟು, ಆ ಊಬರ್ ಡ್ರೈವರು ಅಂತ ಗೊತ್ತಾಯ್ತು ನನಗೆ. ಸರಿ ಆಯ್ತು ಅಂದ್ಬಿಟ್ಟು ಮತ್ತೆ ಪುನಃ ಮೆಸೇಜ್ ಮಾಡಿದೆ ಅವ್ರಿಗೆ. ಸರ್ ನೀವು ಊಬರ್ ಅವರಲ್ವಾ, ನೆನ್ನೆ ಬೆಳಗ್ಗೆ ಬಿಟ್ಟು ಹೋದ್ರಿ, ದುಡ್ಡು ಹಾಕಿಲ್ಲ, ಕಂಪ್ಲೇಂಟ್ ಮಾಡ್ತೀನಿ ಅಂತ. ಅವ್ರು ಅದಕ್ಕೂ ರೆಸ್ಪಾಂಡ್ ಮಾಡಿಲ್ಲ. ಸರಿ ಆಯ್ತು ಅಂತ ಸುಮ್ಮನೆ ಆದೆ. ಇನ್ನೊಂದ್ಸತಿ ಮೆಸೇಜ್ ಹಾಕ್ತೆ, ಸರ್ ದಯವಿಟ್ಟು ವಾಪಸ್ ಹಾಕಿ, ಮಿಸ್ ಆಗಿ ಹಾಕ್ಬಿಟ್ಟಿದ್ದೀನಿ ಅಂದ್ಬಿಟ್ಟು. ಅದಕ್ಕೂ ರೆಸ್ಪಾಂಡ್ ಮಾಡಿಲ್ಲ. ಆಯ್ತಾ, ನನ್ಗೆ ಒಂದು 2 ಡೇಸ್ ತುಂಬಾ ಬೇಜಾರು ಮಾಡ್ಕೊಂಡೆ. ಇವ್ರೇನು ದುಡ್ಡೇ ವಾಪಸ್ ಹಾಕ್ತಿಲ್ವಲ್ಲ, ಏನಪ್ಪ ಇವರು ಇಷ್ಟು ಸತಿ ಕೇಳ್ಕೊಂಡ್ರು ಹಾಕ್ತಲ್ವಲ್ಲ ಅಂತ. ಆಮೇಲೆ ಅರ್ಪಿಗೆ ಹೇಳ್ದೆ, ನಮ್ಮಮ್ಮ ಅಪ್ಪಂಗೆ, ನನ್ನ ಫ್ರೆಂಡ್ಸ್ ಎಲ್ರಿಗೂ ಹೇಳ್ದೆ. ಆಯ್ತಾ, ಅರ್ಪಿ ಅದೇ ಹೇಳ್ತಿಲ್ಲ, ಸಾಮಾನ್ಯವಾಗಿ ನೀ ಇದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳೋದಲ್ಲ, ದುಡ್ಡು ಹೋದ್ರೆ ಯಾಕೆ ನೀನ್ ಫೀಲ್ ಮಾಡ್ತಾ ಇದ್ಯಾ ಅಂತ ಅಂದ್ಲು. ಆ ಅದಾಗ ಬಿಟ್ಬಿಟ್ಟೆ. ಮತ್ತೆ ಒಂದ್ಸತಿ ಮೆಸೇಜ್ ಹಾಕ್ತೆ, ಸರ್ ಅಮೌಂಟ್ ರಿಟರ್ನ್ ಮಾಡಲ್ವಾ ಅಂತ. ಅವ್ರು ಅದಕ್ಕೂ ರೆಸ್ಪಾಂಡ್ ಮಾಡಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಆ ಅಣ್ಣಂಗೆ ನಾನು ದುಡ್ಡು ಹಾಕಿದ್ದು ಅಥವಾ ಅಣ್ಣ ಹಾಕದೇ ಇರೋದು ನಂಗೆ 1% ಕೂಡ ಬೇಜಾರಾಗ್ತಿಲ್ಲ. ಆ ಅಣ್ಣ ಎಂದಕ್ಕೋ ಬಳಸ್ಕೊಂಡಿರ್ತಾರೆ, ಓಕೆ ಬಿಡಿ, ನಂಗೆ ಅದ್ರ ಬಗ್ಗೆ ತೊಂದರೆ ಇಲ್ಲ, ಏನೋ ಹೋಯ್ತು ಅಂತ ನಾನು ಸುಮ್ಮನೆ ಅದೇ. ನಂಗೆ ಬೇಜಾರಾಗ್ತಿರೋದು ಇಷ್ಟೇ, ಅಷ್ಟೆಲ್ಲ ರಿಕ್ವೆಸ್ಟ್ ಮಾಡಿ ಕೂಡ ಆ ಅಣ್ಣ ದುಡ್ಡನ್ನ ವಾಪಸ್ ಹಾಕಿಲ್ಲ. ಎಂತೆಂಥ ಮನಸ್ಥಿತಿ ಇರುತ್ತೆ ಅಂತ ಯೋಚನೆ ಮಾಡಿ. ಇನ್ನೊಬ್ಬ ದುಡ್ಡು ಮಿಸ್ ಆಗಿ ಬಂದಿದೆ, ನಾವು ವಾಪಸ್ ಹಾಕ್ಬೇಕು. ಪಾಪ ಅವ್ರ ಹತ್ರ ಇದೆಯೋ ಇಲ್ವೋ, ನನ್ನ ಹತ್ರ ಇತ್ತು, ಓಕೆ ಡನ್, ಐ ಆಮ್ ವೆಲ್ ಅಂಡ್ ಗುಡ್. ಯಾರೋ ಗೊತ್ತಿಲ್ಲದೆ ಅವ್ರ ಹತ್ರ ಇಷ್ಟೇ ದುಡ್ಡು ಇರುತ್ತೆ, ಓಕೆನಾ, ₹2,000 ಅಥವಾ 1,800 ಇಷ್ಟೇ ಇಟ್ಕೊಂಡಿರ್ತಾರೆ, ಇದಕ್ಕೆ ಅಂತ ಇಟ್ಕೊಂಡಿರ್ತಾರೆ. ಮಿಸ್ ಆಗಿ ನಿಮ್ಮಂತ ಜನಗಳಿಗೆ ಹಾಕ್ಬಿಟ್ರೆ ಅವ್ರೇನಾದ್ರು ಪಾಪ, ಅವ್ರ ಮನಸ್ಥಿತಿ, ಅವ್ರ ಪರಿಸ್ಥಿತಿ, ಅವ್ರು ಎಷ್ಟು ನೋವು ಪಡ್ತಿರ್ತಾರೆ, ಎಷ್ಟು ಕಣ್ಣೀರು ಹಾಕ್ತಿರ್ತಾರೆ ನೀವು ವಾಪಸ್ ಹಾಕ್ತೆ ಹೋದಾಗ ಅಂತ ಒಂದು ಸರ್ತಿ ಯೋಚನೆ ಮಾಡಿ. ಅಣ್ಣ ನಿಜವಾಗ್ಲೂ ನೀನು ದುಡ್ಡು ವಾಪಸ್ ಹಾಕ್ತಿರೋದು ನನಗೇನು ಬೇಜಾರಿಲ್ಲ ಅಣ್ಣ, ಆದರೆ ಆ ಕಡೆ ಇರೋರಿಗೆ ಎಷ್ಟು ನೋವಾಗುತ್ತೆ ಅಂತ ಒಂದ್ಸತಿ ನೀನು ಯೋಚನೆ ಮಾಡಬೇಕಿತ್ತು. ಸೊ ನನಗೆ ದುಡ್ಡು ಹೋಗಿದ್ದು ಏನೂ ಬೇಜಾರಿಲ್ಲ. ಅಣ್ಣ ತಿನ್ಕೊಂಡ್ರು ಅಥವಾ ಎಂದಕ್ಕೋ ಒಂದಕ್ಕೆ ಬಳಸ್ಕೊಂಡ್ರು, ಆ ಕ್ಷಣಕ್ಕೆ ನಮ್ಮ ಸುತ್ತಮುತ್ತ ಎಲ್ಲರೂ ಹೇಳಿದ್ರು 1 ಟು ಡಬಲ್ ಹೋಗುತ್ತೆ ಅಂತ. ನಾನು 1 ಟು ಡಬಲ್ ಹೋಗ್ಲಿ ಅಂತ ನಾನು ಬಯಸಲ್ಲ. ಆ ಅಣ್ಣ ಮಾಡಿದ ಕರ್ಮ ಭಗವಂತ ನೋಡ್ಕೊಂತಾನೆ ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ. ನನಗೆ ಗೊತ್ತು ಈ ತರ ಎಲ್ರಿಗೂ ಆಗಿರುತ್ತೆ. ನನಗೂ ಎಷ್ಟೊಂದ್ ಸತಿ ಆಗಿದೆ. ನಾನು ಮಿಸ್ ಆಗಿ ಒಬ್ಬರಿಗೆ ₹10,000 ಹಾಕಿ ಆ ₹10,000 ವಾಪಸ್ ಕಳ್ಸಿದ್ದಾರೆ ಕೂಡ. ಆಯ್ತಾ, ನನಗೂ ಎಷ್ಟೊಂದ್ ಸತಿ ದುಡ್ಡು ಬಂದಿದೆ, ಅದನ್ನ ವಾಪಸ್ ಹಾಕಿದ್ದೀನಿ, ಮಿಸ್ ಆಗಿ ಬಂದಿರೋ ದುಡ್ಡುಗಳನ್ನೆಲ್ಲ. ದಯವಿಟ್ಟು ನಿಮ್ಗೆ ಆ ತರ ಮಿಸ್ ಆಗಿ ಬಂದ್ರೆ ವಾಪಸ್ ಹಾಕ್ಬಿಡಿ. ನಿಮ್ದು ಅಮ್ಮಯ್ಯ ಅಂತೀನಿ. ಯಾಕಂದ್ರೆ ಆ ಕಡೆ ಇರೋರಿಗೆ ಹತ್ರ ಇದೆಯೋ ಇಲ್ವೋ ನಮಗ್ ಗೊತ್ತಿಲ್ಲ. ನಮಗ್ ದುಡ್ಡು ಬಂತು ಖುಷಿಗೆ ಜಾಲಿಯಾಗಿ ಆ 1,700 ಕೆಲವೊಬ್ರು ಸತಿ ಏನಾಗ್ಬಿಡುತ್ತೆ 2,000 3,000 10,000 ವರೆಗೂ ಹಾಕ್ಬಿಡ್ತಾರೆ. ಅವ್ರು ನೀವ್ ಆರಾಮಾಗಿ ಜಾಲಿ ಮಾಡ್ತೀರಾ, ಆ ಕಡೆ ಇರೋರ್ ಪರಿಸ್ಥಿತಿ ಹೇಳಿ ಏನಾಗ್ಬೇಡ ಅಂತ ಅನ್ಬಿಟ್ಟು. ಸೊ ಇನ್ನೊಂದ್ಸತಿ ಆ ತರ ಆದಾಗ ದಯವಿಟ್ಟು ವಾಪಸ್ ಹಾಕಿ. ಆ ನಾನೊಬ್ಳೇ ಈ ತರ ಅಂತ ಅನ್ಕೊಂಡಿದ್ದೆ. ಸುಮಾರು ಜನ ನನ್ನ ತರ ಇರ್ತಾರೆ. ನಾನು ಈ ತರ ಆಗೋದಕ್ಕೆ ನಮ್ಮ ಅಪ್ಪನೇ ಕಾರಣ. ಜಗತ್ತಲ್ಲಿ ಬೆಸ್ಟ್ ನಮ್ಮಪ್ಪ. ಯಾಕೆ ಅಂತ ಅಂದ್ರೆ ನಮ್ಮಪ್ಪ ಆಟೋ ಡ್ರೈವರ್. ಆಯ್ತಾ, ಅವ್ರ ಆಟೋದಲ್ಲಿ ಒಂದ್ಸರ್ತಿ ಹಿಂಗೆ ಮುಸ್ಲಿಮ್ಸ್ ಅವರು ಗಂಡ ಹೆಂಡತಿ ಬಂದಾಗ ಬಂಚ್ ಆಫ್ ಗೋಲ್ಡ್ ಮಾತಾಡ್ಕೊಂಡು ಗೋಲ್ಡ್ನ ಆಟೋದಲ್ಲೇ ಮರ್ತ್ಬಿಟ್ಟು ಹೊಟ್ಟೋಗಿದ್ದಾರೆ.
ನಮ್ಮಪ್ಪ ತಗೊಂಡೋಗಿ ರಿಟರ್ನ್ ಮಾಡಿದ ತಕ್ಷಣ ಅವ್ರು ನಮ್ಮಪ್ಪನ ಕೈಯೆಲ್ಲ ಹಿಡ್ಕೊಂಡು, "ಅಣ್ಣ ಥ್ಯಾಂಕ್ ಯು ಸೋ ಮಚ್. ನಿಮ್ಮಂಥವ್ರು ಇನ್ನೂ ಇದಾರ ಜಗತ್ತಲ್ಲಿ" ಹಂಗೆ ಹಿಂಗೆ ಅಂತೆಲ್ಲ ನಮ್ಮಪ್ಪನ ಹೊಗಳಿದ್ರು. ಗೋಲ್ಡ್ ಆಗಿರೋದಕ್ಕೆ ವಾಪಸ್ ಕೊಟ್ರು ಅಂತ ನೀವು ಅನ್ಕೊಳ್ತಿರ್ತೀರ. ನಮ್ಮಪ್ಪ ಆ ಥರ ಜಿಮ್ ಬ್ಯಾಗ್‌ನ ತಗೊಂಡೋಗಿ ವಾಪಸ್ ಕೊಟ್ಟಿದ್ದಾರೆ. ಜಿಮ್ ಬ್ಯಾಗ್ ಬಿಡ್ರಿ, ಮಕ್ಳದು ಟಿಫಿನ್ ಬ್ಯಾಗ್ ಬರುತ್ತೆ ಗೊತ್ತಾ ಬ್ಯಾಸ್ಕೆಟು, ಅದನ್ನ ತಗೊಂಡೋಗಿ ವಾಪಸ್ ಕೊಟ್ಟಿದ್ದಾರೆ ನಮ್ಮಪ್ಪ. ಸೊ ಇದೆಲ್ಲ ನಾನು ಕಲ್ತಿರೋದು ನಮ್ಮ ಅಪ್ಪನಿಂದಾನೆ. ದಯವಿಟ್ಟು ಹೇಳ್ತೀನಿ, ಈ ಥರ ಯಾರ್ದಾದ್ರು ಮಿಸ್ ಆಗಿ ನಿಮಗೆ ದುಡ್ಡು ಬಂದ್ರೆ ವಾಪಸ್ ಹಾಕ್ಬಿಡಿ. ಅದು ದೊಡ್ಡ ವಿಚಾರ ಅಲ್ಲ. ವಾಪಸ್ ನಾವು ತಗೊಳ್ಳೋದು ನಿಮ್ಮ ಹತ್ರದಿಂದ ದುಡ್ಡು. ನಮ್ಮಪ್ಪನೂ ಡ್ರೈವರ್ ಆಗಿರೋದ್ರಿಂದ ಊಬರ್ ಹೊಡಿತಾರೆ ನಮ್ಮಪ್ಪ. ನಮ್ಮಪ್ಪ ಹೇಳಿದ್ದಿಷ್ಟೇ, ಆಫೀಸಿಗೆ ಹೋಗಿ ಕಂಪ್ಲೇಂಟ್ ಮಾಡು ಅಂತ. ಆಮೇಲೆ ಇದೂ ಹೇಳಿದ್ರು, "ನೀನು ಆಫೀಸಿಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಅವ್ನ್ದು ಊಬರೇ ಸ್ಟಾಪ್ ಆಗ್ಬಿಡತ್ತೆ" ಅಂದ್ರು. ಸೊ ನಾನು ಆಫೀಸಿಗೆ ಹೋಗಿ ಕಂಪ್ಲೇಂಟ್ ಮಾಡೋದು ದೊಡ್ಡ ವಿಷಯನೇ ಅಲ್ಲ. ಅವಣ್ಣ ಹೊಟ್ಟೆಪಾಡಿಗೇನೋ ಊಬರ್ ಮಾಡ್ತಾ ಇದ್ದಾನೆ. ನಾನು ಹೋಗಿ ಕಂಪ್ಲೇಂಟ್ ಮಾಡಿ ಅವ್ನ್ದು ಊಬರ್ ಸ್ಟಾಪ್ ಮಾಡೋಷ್ಟು ಕೆಟ್ಟ ಮನಸ್ಥಿತಿ ನನಗಿಲ್ಲ. ಅದಕ್ಕೋಸ್ಕರ ನಾನು ಹೋದ್ರೆ ಹೋಗ್ಲಿ ₹1700 ಅಂತ ಬಿಟ್ಬಿಟ್ಟೆ. ಫಸ್ಟ್ ಆಫ್ ಆಲ್ ನನಗದೇನೋ ತಲೆಲೂ ಇಲ್ಲ. ಆ ದುಡ್ಡು ಹೋಯ್ತು ಅಂತ. ಇವಾಗ್ಲೂ ನಂಗೆ ಅಣ್ಣನ ಮೇಲೆ ಬೇಜಾರಾಗ್ತಿಲ್ಲ. ಆ ಅಣ್ಣನ ಮೇಲೆ ನೋವಾಗ್ತಿರೋದು ಇಷ್ಟೇ. ಒಂಥರ ಅಸಹ್ಯ ಆಗ್ತಿದೆ ಆ ಅಣ್ಣನ ಮೇಲೆ. ಇಷ್ಟು ರಿಕ್ವೆಸ್ಟ್ ಮಾಡಿ ಕೂಡ ಆ ಅಣ್ಣ ದುಡ್ಡು ಹಾಕಿಲ್ವಲ್ಲ, ಇನ್ನು ಎಂಥ ಮನಸ್ಥಿತಿ ಇರ್ಬೋದು ಆ ಅಣ್ಣಂದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು ಅಷ್ಟೇ. ಅಷ್ಟೇ. ಇದನ್ನ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು. ನಂತರ ನೀವು ಸ್ಕ್ಯಾಮ್ ಆಗಬೇಡಿ, ಸ್ಕ್ಯಾಮ್ ಅಲ್ಲ ಇದು ಮೋಸ ಹೋಗ್ಬೇಡಿ, ದುಡುಕಿ ಮೋಸ ಹೋಗ್ಬೇಡಿ ಅಂತ ಹೇಳ್ತೀನಿ. ಸ್ಕ್ಯಾಮ್ ಅಂತ ಹೇಳಲ್ಲ ನಾನು. ಇಟ್ಸ್ ಮೈ ಫಾಲ್ಟ್. ಸೊ ಈ ಥರ ದುಡುಕ್ಬೇಡಿ, ದುಡುಕಿ ನಿಮ್ಮ ದುಡ್ಡನ್ನ ಕಳ್ಕೊಬೇಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅದಕ್ಕೋಸ್ಕರ ವಿಡಿಯೋ ಮಾಡಿದೆ. ಇಷ್ಟೇ. ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.